ಯಾಕೆ ನಿನ್ ಗೊತ್ತಿಲ್ವಾ? ಹಾಗಲ್ಲ, ಮನೇಲೆಲ್ಲರೂ ಇಲ್ಲೇ ಇದ್ದಾರೆ, ಯಾರಿಗಾದ್ರೂ ಗೊತ್ತಾದ್ರೆ? ಹೆದರ್ಕೊಂಬೇಡ ಸುಹಾಸಿನಿ, ಈ ಇನ್ಹೇಲರ್ ಇಂದ 2 ಪಂಪ್ ಸಾಕು. 15 ಸೆಕೆಂಡಲ್ಲಿ ಹಾರ್ಟ್ ಬೀಟ್ ಸ್ಟಾಪ್ ಆಗ್ಬಿಡುತ್ತೆ. ಸಾಯೋದು ಗೊತ್ತಾಗಲ್ಲ, ಒಂದು ಸಣ್ಣ ಸೌಂಡು ಬರಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗತ್ತೆ. ಸೊ ನಾವೇ ಅವನ್ನ ಕೊಲೆ ಮಾಡಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳೋದೇನೋ ಸರಿ, ಆದರೆ ಇದಕ್ಕಿಂತ ಒಳ್ಳೆ ಟೈಮ್ ಮುಹೂರ್ತ ಮತ್ತೆ ಸಿಗಲ್ಲ. ವೇದಾಂತ್ ವಾಪಸ್ ಬಂದಾಗ ನಾನು ಏನು ಅಂತ ಅವನ್ ಗೊತ್ತಾಗಬೇಕು. ಧ್ರುವನ್ ರೂಮು ಮೇಲ್ಗಡೆ ಇದೆ. ಹಲೋ ಮಿಸ್ಟರ್ ವಿಕ್ರಾಂತ್, ಹೌ ಯು? ಅಲ್ಲ, ನನ್ನ ಹೆಸರು ನಿಮಗೆ ಗೊತ್ತು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ ಬ್ರದರ್ ಮಾತಿಗೂ ನಿಮ್ ಹೆಸರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವಿರ್ಬೇಕಂತ ನಾನು ಗೆಸ್ ಮಾಡಿದೆ. ಓಕೆ, ಬಟ್ ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಓಹ್ ಸಾರಿ, ನಾನು ಹೇಳಿದ್ ಮರ್ತ್ಬಿಟ್ಟೆ. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ನಾನೊಬ್ಬ ಬಿಸ್ನೆಸ್ ಮ್ಯಾನು. ನಿಮ್ ಬ್ರದರ್ ವೇದಾಂತ್ ಜೊತೆ ನಾನೊಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಷಯ ನಿಮ್ಗೆ ಗೊತ್ತಿರಬೇಕು ಅನ್ಕೊಂತೀನಿ. ನೀವು ವೇದಾಂತ್ ಅವ್ರ ವೈಫ್ ಅಮೂಲ್ಯ ತಾನೆ? ಹೌದು, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇಷ್ಟೊತ್ತು ಅದೇ ಹೇಳ್ತಾ ಇದ್ದೆ ಮೇಡಮ್. ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತ. ನಾನು ತುಂಬಾ ದಿವಸದಿಂದ ವೇದಾಂತ್ನ ಮೀಟ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಹುಡ್ಕೊಂಡು ಆಫೀಸ್ ಹೋಗಿದೆ. ಬಟ್ ಅವರು ಆಫೀಸಲ್ಲಿ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಬಂದೆ. ಇವರು ವೇದಾಂತ್ ಅಮ್ಮ ಅಂತ ಪರಿಚಯ ಆಯ್ತು, ಅದಕ್ಕೆ ನಿಮ್ಮೆಲ್ಲರನ್ನ ಮೀಟ್ ಮಾಡಕ್ಕೆ ಮೇಲೆ ಹೋಗ್ತಾ ಇದೆ. ನೀವು ಅಗ್ರಜನ್ ಬಿಸ್ನೆಸ್ ಪಾರ್ಟ್ನರಾ? ಇಂಪಾಸಿಬಲ್, ನಾನು ಇದನ್ನು ನಂಬಲ್ಲ. ನಾನು ನಿಮ್ಮನ್ನ ನೋಡೂ ಇಲ್ಲ. ಅಂದಾಗೆ ನಮ್ಮ ಆಫೀಸ್ಗೆ ಯಾವುದೇ ಹೊಸ ಪ್ರಾಜೆಕ್ಟ್ ಬಂದರೂ ಅಪ್ರೂವ್ ಮಾಡೋನು ನಾನು ನಿಮ್ಮನ್ನ ನೋಡಿಲ್ವಲ್ಲ. ಯಾವ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು, ನಿಮ್ಮ ಬಗ್ಗೆ ನಾನು ಇದುವರೆಗೂ ಏನು ಕೇಳೇ ಇಲ್ವಲ್ಲ. ವೇದಾಂತ್ ನಿಮ್ಮ ಬಗ್ಗೆ ಏನು ಹೇಳೇ ಇಲ್ಲ. ಅಂದಾಗೆ ನಿಮ್ಮ ಹೆಸರೇನು ಹೇಳಿದ್ರಿ? 100 ಸಲ ಹೇಳಿದ್ರು ನನ್ನ ಹೆಸರು ಬೆಂಕಿ ಮಹಾದೇವ್ ಅಂತಾನೆ ಇರುತ್ತೆ. ಯಾವುದೇ ರೀಸನ್ಗೂ ಅದು ಚೇಂಜ್ ಆಗಲ್ಲ. ಎಲ್ಲರೂ ಶಾರ್ಟ್ ಆಗಿ ಮಹಾದೇವ್ ಅಂತ ಹೇಳ್ತಾರೆ ನನ್ನನ್ನ. ನೀವು ವೇದಾಂತ್ ಬಿಸ್ನೆಸ್ ಪಾರ್ಟ್ನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಇದುವರೆಗೂ ನಾನು ನಿಮ್ಮ ಬಗ್ಗೆ ಕೇಳೇ ಇಲ್ಲ. ಯು ಆರ್ ರೈಟ್. ವಿಕ್ರಾಂತ್, ನೀವು ಅಗ್ರಜನ ಪ್ರೀತಿ ಅನುಜ ತಾನೆ? ಅದೇನಾಗುತ್ತೋ ಆಗ್ಲಿ, ನಾನ್ ಮಾತ್ರ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ. ನಾನು ಈಗಲೇ ವಿಕ್ಕಿ ವೇದಾಂತ್ಗೆ ಫೋನ್ ಮಾಡಿಸ್ತೀನಿ. ಬೇಡ ಪರಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನಿಮಗೆ ದಮಯ್ಯ ಅಂತೀನಿ, ನನ್ನ ಮಾತ್ರ ತಡಿಬೇಡಿ. ನಾನು ಈಗಲೇ ವೇದಾಂತ್ಗೂ ವಿಕ್ಕಿಗೆ ಫೋನ್ ಮಾಡ್ತೀನಿ. ಪರಿ, ವೇದಾಂತ್ ಕೂಡ ಕಿಡ್ನಾಪ್ ಆಗಿರೋದು ಮರ್ತೋದ್ಯಾ? ಅಲ್ಲಿ ಯಾರಿಗೆ ಅಂತ ಹೇಳ್ತೀಯಾ? ನಾನು ವಿಕ್ಕಿಗೆ ಫೋನ್ ಮಾಡ್ತೀನಿ. ಈಗ ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ನಿಜ ಪರಿ. ಯಾಕ್ರಿ ನಮ್ಮ ಕುಟುಂಬಕ್ಕೆ ಇದೆಲ್ಲ ಆಗ್ತಾ ಇದೆ?
ನಾವು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ದೇವ್ರೆ, ಯಾಕಪ್ಪ ಈ ಥರ ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ? ಅದೆಲ್ಲ ಯೋಚನೆ ಮಾಡೋದಕ್ಕೆ ಇವಾಗ ಟೈಮ್ ಇಲ್ಲ ಪರಿ. ಅದಿತಿ ಇವಾಗ ತೇಜಸ್ ಜೊತೆಗಿದ್ದಾಳೆ. ಈಗ ನಾವು ಅವನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅವನು ಅದಿತಿಗೆ ಏನಾದರೂ ತೊಂದರೆ ಮಾಡಬಹುದು. ಇದು ಅಲ್ಲದೆ ನಾನು ಈಗ ಅವ್ರುಗಳು ಬಂದು ಬೇಗ ತಾಂಬೂಲ ಬದಲಾಯಿಸೋ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೊಂದಿಸ್ಕೊ. ಹಾಗೆ ಅಂಜನು ಬೇಗ ಬರೋದಕ್ಕೆ ಹೇಳು. ಬಾಬಾ ಒಂದು ನಿಮಿಷ. ಸರ್, ಡೋಂಟ್ ಮೈಂಡ್, ಸದ್ಯಕ್ಕೆ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೆ ಮೂಡಿಲ್ಲ ಸರ್. ಏನಕ್ಕೆಂದರೆ ಮನೆಯಲ್ಲಿ ನಮ್ಮ ಅಣ್ಣ ಇಲ್ಲ, ಎಲ್ರಿಗೂ ತಲೆ ಕೆಟ್ಟೋಗಿದೆ. ಅವನು ಆದಷ್ಟು ಬೇಗ ಸಿಗ್ತಾನೆ ಅಂತ ಅಂದ್ಕೊಳ್ತೀನಿ. ಅವ್ನು ಬಂದ ಮೇಲೆ ನಾನೇ ಹೇಳ್ತೀನಿ, ಅವಾಗ ಬಂದು ಮಾತಾಡೋಣ. ಎಸ್ ವಿಕ್ರಾಂತ್, ಹಾಗೆ ಆಗಲಿ. ಅವರು ಬಂದ ಮೇಲೇ ನಾನು ಬರ್ತೀನಿ. ನನ್ನಿಂದ ನಿಮಗೆ ಏನೋ ಹೆಲ್ಪ್ ಬೇಕಿದ್ರೆ ನನಗೆ ಫೋನ್ ಮಾಡಿ. ವೇದಾಂತ್ಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಶೋರ್ ಸರ್, ಅಗತ್ಯ ಇದ್ರೆ ಖಂಡಿತ ಕಾಲ್ ಮಾಡ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ. ಇಟ್ಸ್ ಓಕೆ, ಇನ್ನೊಂದ್ಸತಿ ಬರ್ತೀನಿ. ಬಾಬಾ ಒಂದು ನಿಮಿಷ. ಓಕೆ, ನೈಸ್. ಬಂದೆ. ಧ್ರುವ ಅಲ್ಲಿದ್ದಾನೆ. ಅಗ್ನಿ ಫ್ಯಾಮಿಲಿನ ಟಚ್ ಮಾಡಿದ್ರೆ ಏನಾಗತ್ತಂತ ಅರ್ಥ ಆಗಬೇಕು. ಇವತ್ತು ನಿನ್ನ ಕತೆ ಮುಗೀತು. ಇವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬಾ ಕಸಿಬಿಸಿ ಅನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ. ಧ್ರುವನ್ಗೇನೋ ಆಗುತ್ತೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ. ದೇವ್ರೆ, ನನ್ನ ಮಗ ಧ್ರುವನ್ಗೇನು ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಸರಿ ಸರ್, ಥ್ಯಾಂಕ್ ಯು. ನೀವು ಇಲ್ಲೇನು ಮಾಡ್ತಿದ್ದೀರಾ? ವಾಶ್ರೂಮ್ ಹೋಗೋಣ ಅಂತ ಬಂದೆ. ಇವ್ರು ನಾನು ನೋಡಿದೆ, ಒಂದ್ಸತಿ ಮಾತಾಡ್ಬಿಟ್ಟು ಹೋಗೋಣ ಅಂತ. ಹೌದಾ? ಸಾರಿ ಸರ್, ನಂಗೆ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಆದರೆ ಇವ್ರ ಸಿಚುವೇಶನ್ ನೋಡಿದ್ರೆ ತುಂಬ ಬೇಜಾರಾಗತ್ತೆ. ಹೌದು ಸರ್, ಇವರು ರಾಜಣ್ಣ ಅಂತ ನನ್ನ ಗಂಡನ ತಮ್ಮ. ಸ್ವಲ್ಪ ದಿನದಿಂದ ಆಕ್ಸಿಡೆಂಟ್ ಆಗಿ ಅವ್ರು ಈ ಥರ ಆಗಿದ್ದಾರೆ. ಸಾರಿ, ನನಗೆ ಇವರು ವೇದಾಂತ್ ತಮ್ಮ ಅಂತ ಗೊತ್ತಾಗಲಿಲ್ಲ. ವೇದಾಂತ್ ಕೂಡ ಏನೂ ಹೇಳಿರಲಿಲ್ಲ. ಪಾಪ, ನಿಮ್ಮ ಫ್ಯಾಮಿಲಿ ತುಂಬ ಟ್ರಾಜಿಡಿ ಅನಿಸುತ್ತೆ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನೋಡಬೇಕಾಗಿರೋದು ತುಂಬ ಇದೆ. ಆಮೇಲೆ ನೆಮ್ಮದಿ ಅಲ್ಲ, ಪ್ರಾಣನೇ ಇರಲ್ಲ. ಸರಿ, ನಾನು ಬರ್ತೀನಿ.
ಜೊತೆ ನಾನು ತುಂಬಾ ಕ್ಲೋಸ್ ಆಗಿ ಮಾತಾಡಿದ್ದೀನಿ. ಎಲ್ಲಿ ಮಾತಾಡಿದ್ದೀನಿ, ಯಾವಾಗ ಮಾತಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ವಾ, ಈಗ ನನಗೂ ಹಾಗೆ ಅನಿಸ್ತಿದೆ. ಇವತ್ತು ಬೇರೆ ಯಜಮಾನ್ರು ಇವ್ರ ಹತ್ರ ತುಂಬ ಹೊತ್ತು ಮಾತಾಡಿದ್ದಾರೆ. ಇವಳು ಬೇರೆ ಅವ್ರು ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ. ಇವ್ರಿಗೇನಾದರೂ ಅದು ಯಜಮಾನ್ರು ವಾಯ್ಸ್ ಅಂತ ಗೊತ್ತಾದರೆ ನಾವು ಗ್ಯಾರಂಟಿ ಕಂಬಿ ಎಣಿಸ್ಲೇಬೇಕಾಗುತ್ತೆ. ಈ ಆಡಿಯೋ ಕ್ಲಿಪ್ನ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ. ಇದನ್ನ ಪ್ರಜ್ವಲ್ಗೆ ಹೇಳಬೇಕು. ಅವನ ಹತ್ರ ಏನಾದ್ರೂ ಐಡಿಯಾಸ್ ಇರುತ್ತೆ, ಯಾರು ಅಂತ ಪತ್ತೆ ಹಚ್ಬೋದು. ಕರೆಕ್ಟ್ ಬಾವ, ವಾಯ್ಸ್ನ ಪ್ರಜ್ವಲಿಗೆ ಕಳಿಸಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಇರು, ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಪ್ರಜ್ವಲ್ ಎಲ್ಲಿದ್ದೀರಾ? ಸ್ವಲ್ಪ ಅರ್ಜೆಂಟಾಗಿ ಬರೋಕ್ಕಾಗುತ್ತಾ? ಓಕೆ, ಬರ್ತೀನಿ ಅಂತ. ಅವ್ನು ಬರೋದ್ರೊಳಗಡೆ ಏನಾದರೂ ಮಾಡಬೇಕು, ಇಲ್ಲ ಅಂದರೆ ನಮ್ಮ ಯಜಮಾನ್ರು ವಾಯ್ಸ್ ಅಂತ ಕಂಡುಹಿಡಿದು ಬಿಡ್ತಾರೆ. ಆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಸರ್. ಅಲ್ಲ, ನಾನು ಯಾಕೆ ಇದನ್ನು ಕೇಳಿದೆ ಅಂದರೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತು. ನನಗೆ ದುಡ್ಡು ಬರದೆ ಹೋದರೂ ಪರವಾಗಿಲ್ಲ, ನನ್ನ ಹೆಂಡತಿ ಮಕ್ಳಿಗೆ ದುಡ್ಡು ಸಿಕ್ಕರೆ ಸಾಕು ಸರ್. ಓಕೆ ಸರ್. ಬೇಡ ಬೇಡ ಬೇಡ, ನೀವು ನಮ್ಮ ಮನೆಗೆ ಬರೋದು ಬೇಡ ಸರ್. ನಾನೇ ನೀವು ಇರೋ ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ ಹತ್ರ ಮಾತಾಡ್ತಿದ್ರಿ? ಅದು ನನ್ನ ಫ್ರೆಂಡು ಅಪರೂಪಕ್ಕೆ ಫೋನ್ ಮಾಡಿದ್ದ ಪರಿ, ಅವನ ಜೊತೆ ಮಾತಾಡ್ತಾ ಇದ್ದೆ. ಸುಳ್ಳು ಹೇಳ್ಬೇಡಿ, ನಾನೆಲ್ಲ ಕೇಳಿಸ್ಕೊಂಡೆ. ಯಾಕಿಷ್ಟು ಆತರವಾಗಿ ಇನ್ಶೂರೆನ್ಸ್ ಮಾಡಿಸ್ತಿದ್ದೀರಾ? ಅದು 25 ಲಕ್ಷಕ್ಕೆ. ಅದು ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು, ಎಷ್ಟು ವರ್ಷ ಕಟ್ಟಬೇಕು ಅಂತ ಏನಾದ್ರೂ ಗೊತ್ತಿದೆಯಾ ನಿಮ್ಗೆ? ಯಾಕ್ರಿ ಇಂಥ ಹುಚ್ಚು ಯೋಚನೆಗಳೆಲ್ಲ ನಿಮ್ಮ ತಲೆಯಲ್ಲಿ ಬರ್ತಿದೆ? ಹಾಗಲ್ಲ ಪರಿ, ನಾವು ಬದುಕಿರುವಾಗಲೇ ದುಡ್ಡು ವಾಪಸ್ ಬರಬೇಕು ಅಂದರೆ ಕಂತು ಜಾಸ್ತಿ ಕಟ್ಟಬೇಕಾಗತ್ತೆ. ಆದರೆ ಈಗ ನಾನು ಮಾಡಿಸ್ತಾ ಇರೋದು ಟರ್ಮ್ ಇನ್ಶೂರೆನ್ಸ್, ಕಂತು ಕಡಿಮೆ ಬರುತ್ತೆ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನೀವು ನಮ್ಮನ್ನೆಲ್ಲ ಬಿಟ್ಟು ಜೊತೆ ಹಾಗೆಲ್ಲ ಏನಿಲ್ಲ ಪರಿ. ಆದರೆ ಜೀವನ ಒಂಥರ ನೀರಿನ ಮೇಲಿರೋ ಗುಳ್ಳೆ ಥರ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ದವರು ಅಂತ ಪರಿಸ್ಥಿತಿ ಇದೆ ಇವಾಗ. ನಾವು ಇಲ್ಲೇ 100 ವರ್ಷ ಬದುಕಿರ್ತೀವಿ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ಹೆಂಡತಿ ಮಕ್ಕಳು ಜೀವನೋಪಾಯಕ್ಕೆ ನಾವು ಬದುಕಿರುವಾಗಲೇ ಏನಾದರೂ ಒಂದು ಮಾಡೋಣ ಅಂತ. ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ನೀವು ಅನ್ಕೊಂಡಾಗ ಏನೂ ಆಗಲ್ಲ, ಬಿಡ್ತು ಎಲ್ಲ ಒಳ್ಳೇದಾಗುತ್ತೆ. ನಾನು ಆ ಥರ ಹೇಳಲಿಲ್ಲ ಪರಿ. ಇವತ್ತು ಆ ತೇಜಸ್ಸು ತಾಂಬೂಲ ಬದಲಾಯಿಸ್ಕೊಂಡು ಹೋದಾಗ್ಲಿಂದ ನನಗೆಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಅವನು ನನ್ನ ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು, ಒಬ್ಬ ತಂದೆಯಾಗಿ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ, ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ. ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾಕಾದ್ರೂ ತಂದೆಯಾಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಅವನು ಮತ್ತೆ ಬಂದು ನನ್ನ ಮಗಳಿಗೆ ತೊಂದರೆ ಕೊಟ್ರೆ ನನಗದನ್ನು ನೋಡ್ಕೊಂಡು ಸುಮ್ಮನಿರೋದಕ್ಕಾಗೋದಿಲ್ಲ ಪರಿ. ನನಗೇನ್ ಬೇಕಾದರೂ ಆಗಬಹುದು. ಧ್ರುವ, ಏನು ಯೋಚನೆ ಮಾಡಬೇಡ ಕಂದ. ಆದಷ್ಟು ಬೇಗ ನೀನು ಹುಷಾರಾಗ್ತೀಯ. ಆ ದೇವ್ರ ಬೆಂಬಲ ನಿಂಗೆ ಯಾವಾಗಲೂ ಕಾಯತ್ತೆ. ಹಿಂಗೆ ಔಷಧಿ ಕೂಡ ಹೊತ್ತಾಯ್ತು. ಇರು, ತರ್ತೀನಿ. ನೀನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ, ನೀನು ಸಾಯಿಸ್ಬೇಕು ಅನ್ಕೊಂಡಾಗೆಲ್ಲ ನಿನ್ನ ಆಯ್ಸ್ ಗಟ್ಟಿ ಆಗ್ತಾ ಇದೆ.
ನೀನು ಅವತ್ತು ಆಕ್ಸಿಡೆಂಟಲ್ಲೇ ಹೋಗ್ಬೇಕಾಗಿತ್ತು. ಅದು ಬಿಡು, ದೇವಸ್ಥಾನದಲ್ಲಿ ಯಜಮಾನರು ನಿನ್ನನ್ನು ಶೂಟ್ ಮಾಡಬೇಕಾಗಿತ್ತು. ಅವತ್ತು ಬದುಕೊಂಡ್ಬಿಟ್ಟೆ. ಬಟ್ ನೀನು ಹೋಗ್ಲಿಲ್ಲ. ಗಟ್ಟಿ ಪಿಂಡ. ಇವತ್ತು ಅಷ್ಟೇ ನಿನ್ನನ್ನು ಮುಗಿಸ್ಬೇಕು ಅಂತ ಮನೆಗೆ ಹುಡ್ಕೊಂಡು ಬಂದ್ರು. ಆದ್ರೂ ನಿನ್ನನ್ನು ಏನು ಮಾಡಕ್ಕಾಗ್ತಿಲ್ಲ. ಬದುಕೊಂಡ್ಬಿಟ್ಟೆ. ಯಾರು ನಿನ್ನಷ್ಟು ನಮ್ಮನ್ನ ಭಯಪಡಿಸಿರ್ಲಿಲ್ಲ ಕಣೋ. ಹಾಗಂತ ನೀನ್ ಚಿರಂಜೀವಿ ಆಗಕ್ಕೂ ಸಾಧ್ಯ ಇಲ್ಲ. ನಿನ್ ಮೂತಿಗೆ ಲವರ್ ಬೇರೆ. ನನ್ನೇನ್ ನೋಡ್ತಾ ಇದೀಯಾ? ಈ ಫೋಟೋ ನೋಡು. ನಿನ್ ಹುಡುಗಿ ತೇಜಸ್ ಜೊತೆ ತಾಂಬೂಲ ಬದಲಾಯಿಸ್ತಾ ಇದ್ದಾಳೆ. ಸ್ವಲ್ಪ ಸಮಾಧಾನ ಧ್ರುವ. ನಿನ್ ತಿಥಿ ಫಸ್ಟ್ ಆಗುತ್ತೋ ನಮ್ ತೇಜಸ್ ಜೊತೆ ಅದಿತಿ ಮದ್ವೆ ಫಸ್ಟ್ ಆಗುತ್ತೋ ನೋಡೇ ಬಿಡೋಣ. ಏನಾಯ್ತು? ಏನಾಯ್ತತ್ತೆ? ಅಮ್ಮ ಏನಾಯ್ತು? ಯಾಕೆ ಇಸ್ಕೊಂಡ್ರಿ? ಧ್ರುವಂಗೆಲ್ಲ ಗೊತ್ತಾಗ್ತಾ ಇದೆ. ಮೊದ್ಲಿನ ಹಾಗೆ ಹುಷಾರಾಗ್ತಿದ್ದಾನೆ. ಮದರಿಂದ ಏನ್ ಹೇಳ್ತಿದ್ದೀರಾ? ಧ್ರುವ ಅಕ್ಕನ ಐಡೆಂಟಿಫೈ ಮಾಡಿ ಗೆದ್ದು ಬಂದು ತಾನೇ ಅಕ್ಕನ ಹಗ್ ಮಾಡ್ಕೊಂಡ. ಧ್ರುವ, ನನ್ ಕಂದ, ಕೊನೆಗೂ ದೇವ್ ನಿನ್ ಕೈ ಬಿಡ್ಲಿಲ್ಲ. ನಿನ್ನ ಕಾಪಾಡ್ಬಿಟ್ಟ. ಸ್ವಲ್ಪ ದಿವಸದಲ್ಲೇ ಮುಂಚಿನ ತರ ಆಗ್ತೀಯ ಪುಟ್ಟ. ವಿಕ್ರಾಂತ್, ಧ್ರುವ ನನ್ನನ್ನು ತಪ್ಕೊಂಡಿದ್ದ ಗೊತ್ತಾ? ಒಂದ್ಸಲ ನನ್ನ ಕಣ್ಣನ್ನೇ ನಂಬಕ್ಕಾಗ್ಲಿಲ್ಲ. ಇದೊಂದು ಜೀವ ಈ ತರ ನರಳಾಡ್ತಿದೆ ಅಂತ ನನಗೆ ತುಂಬಾ ಟೆನ್ಷನ್ ಆಗಿತ್ತಪ್ಪ. ಇವತ್ತು ಏನಾಯ್ತೋ ಗೊತ್ತಿಲ್ಲ. ನಾನು ನೋಡ್ತಿದ್ದಾಗ್ಲೇ ನನ್ನನ್ನು ತಪ್ಕೊಂಡ್ಬಿಟ್ಟ. ಧ್ರುವನ್ ರೂಮಿಂದ ಏನೋ ಶಬ್ದ ಬಂದಾಗ ಯಾರೋ ಮಾತಾಡ್ದಾಗ ಕೇಳಿಸ್ತಾ ಇದೆ. ಧ್ರುವ, ಸುಸ್ತಾಗ್ತಿದ್ಯಾ? ಜ್ಯೂಸ್ ತರ್ತೀನಿರ. ಆರ್ತಿ, ದೇವ್ರಿಗೆ ದೀಪ ಹಚ್ಚಿ ನಡಿ. ಅಮ್ಮ ಹೇಳ್ತಿರೋದು ನಿಜಾನೇನೋ? ನೀನ್ ಹುಷಾರಾಗ್ತಾ ಇದ್ಯಾ? ಅಣ್ಣ, ನನಗೆ ಗೊತ್ತಿತ್ತು ಕಣೋ ಅವ್ನು ಹುಷಾರು ಆಗೇ ಆಗ್ತಾನೆ ಅಂತ. ಅಮ್ಮ, ನಮ್ ಧ್ರುವ ಇಷ್ಟು ಬೇಗ ಹುಷಾರಾಗ್ತಾನೆ, ನಿಮ್ಮನ್ನ ಗುರ್ತಿಡಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಕಣೋ, ಅಣ್ಣದಿದ್ರು ತುಂಬಾ ಖುಷಿ ಪಡ್ತಾ ಇದ್ದ. ಇಷ್ಟು ಬೇಗ ಹುಷಾರಾಗ ಕಾರಣ ವೇದಾಂತ್ ಅಣ್ಣನೇ. ಅವನಷ್ಟೇ ಅಲ್ಲ,
ನಮ್ಮ ವೈಜಯಂತಿ ಅಮ್ಮ ಕೂಡ ಧ್ರುವನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾರೆ. ಇವನು ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಕಾರಣ ಇವರ ಆರೈಕೆನೆ. ವಿಕ್ರಾಂತ್ ಇವ್ನು ಚಿಕ್ಕವನಿದ್ದಾಗ ಯಾವ ಥರ ತುಂಟಾಟ ಆಡ್ತಿದ್ದ, ನಮ್ಮನ್ನ ಹ್ಯಾಕ್ ಗೋಳಿಕೊಳ್ತಿದ್ದ ಅಂತ ಹೇಳ್ತಾ ಇದ್ದೆ. ಖುಷಿಯಾಗಿ ನನ್ನನ್ನ ತಪ್ಕೊಂಡ್ಬಿಟ್ಟ. ಭಾವ, ಯಾವುದಕ್ಕೂ ಒಂದ್ಸತಿ ಡಾಕ್ಟರಿಗೆ ಫೋನ್ ಮಾಡಿ ಅವ್ರು ಬಂದು ರಾಜಣ್ಣನ ಚೆಕಪ್ ಮಾಡಲಿ. ಕರೆಕ್ಟ್ ನೋಡಿ ಗಾಂಧಿ, ಮೊದಲು ಡಾಕ್ಟರ್ ಕಾಲ್ ಮಾಡ್ತೀನಿ. ಧ್ರುವ, ನೀನಿವತ್ತು ಯಾರ ಸಪೋರ್ಟ್ ಇಲ್ದೇನೆ ನಿಂತ್ಕೊಂಡೆ ಅಂತೆ. ಅತ್ತೆನ ತಪ್ಕೊಂಡೆ ಅಂತ ಅದಕ್ಕೆ ಹೇಳ್ತಿದ್ರು, ನಿಜಾನ ಧ್ರುವ? ನಿಂಗೆ ಅವರೇ ನಿಮ್ಮಮ್ಮ ಅಂತ ಗೊತ್ತಾಯ್ತಾ? ಹಾಗಾದ್ರೆ ನಾನು ಯಾರು ಅಂತ ಹೇಳಿ ನೋಡೋಣ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಂಗೆ ಹೇಳ್ಕೊಳ್ಳೋದಕ್ಕೂ ಬರ್ತಿಲ್ಲ ಧ್ರುವ. ಇಷ್ಟು ಬೇಗ ಇಷ್ಟೊಂದು ಚೇಂಜಸ್ಸು. ಐ ಲವ್ ಯು ಧ್ರುವ, ಐ ಲವ್ ಯು. ನೀನು ಹುಷಾರಾಗ್ತಿದ್ಯಾ? ನಿನ್ ಕೈ ಕಾಲೆಲ್ಲ ಆಕ್ಟಿವ್ ಆಗ್ತಿದೆ ಅಂತ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದಕ್ಕೆ ನಿನ್ ವಿಷಯ ಹೇಳುವಾಗ ನನಗೆ ಆನೆ ಬಲ ಬಂದಂಗಾಯ್ತು. ಅದಕ್ಕೆ ಮನಸ್ಸು ತಡಿಲಾರ್ದೆ ನೀನ್ ನೋಡ್ಬೇಕು ಅಂತ ಓಡೋಡ್ ಬಂದೆ. ಧ್ರುವ, ನೀನ್ 6 ತಿಂಗಳಲ್ಲ, ಇನ್ನ 1 ವರ್ಷ ತಗೋ. ನೀನ್ ಹುಷಾರಾಗ್ಬೇಕಷ್ಟೆ. ಆಗ ನಾವು ಬೇಕಾಗಿದ್ ಕಡೆ ಸುತ್ತಾಡ್ಬೋದು, ಬೇಕಾದಷ್ಟು ಮಾತಾಡ್ಬೋದು. ನಾನು ನಿಂಗೆ ಒಳ್ಳೊಳ್ಳೆ ಅಡ್ಗೆ ಮಾಡಿ ಊಟ ಮಾಡಿಸ್ತೀನಿ. ಆಮೇಲೆ ಮದ್ವೆ ಆಗೋಣ. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ. ನಾವಿಬ್ರು ಎಲ್ಲಿರೋಣ ಅಂತ ಹೇಳ್ತೀವೋ ಅಲ್ಲೇ ಇರೋಣ. ನಿಮ್ಮನೆ ಆದರೂ ಸರಿ, ನಮ್ಮನೆ ಆದರೂ ಸರಿ. ಒಟ್ಟಿನಲ್ಲಿ ನಾನು ನೀನು ಯಾವಾಗಲೂ ಜೊತೆಗಿರ್ಬೇಕಷ್ಟೆ. ಅವಳು ವೇದಾಂತ್ ಮನೆಗೆ ಹೋಗಿದ್ದಾಳೆ. ಅವಳನ್ನ ಅಲ್ಲಿಗೆ ಯಾಕೆ ಕಳಿಸ್ತೆ ಪರಿ? ಅವಳು ಅವ್ರ ಮನೆಗೆ ಹೋಗದೇ ಇರೋ ನೀನು ನೋಡ್ಕೊಂಡಿರೋ ಅಂತ ನಾನು ಹೇಳಿದ್ದೆ ಅಲ್ವಾ? ಹೋದ್ರೆ ತಪ್ಪೇನಿದೆ ರೀ. ನಾವಂತೂ ವೇದಾಂತ್ ಕಿಡ್ನಾಪ್ ಆದಾಗ ಹೋಗ್ಲಿಲ್ಲ. ಅಮ್ಮು ಆರ್ತಿಗೆ ಇವಳು ಓದ್ಲಲ್ಲ ಅಂತ ಸಮಾಧಾನನಾದ್ರೂ ಆಗುತ್ತೆ. ಹಾಗಲ್ಲ ಪರಿ, ನಾವು ಅವ್ರ ಮನೆಗೆ ಹೋಗಿ ಬರೋದು ಮಾಡೋದು ಆ ಸುಹಾಸಿನಿಗೆ ಇಷ್ಟ ಆಗೋಲ್ಲ ಅಂತ ನನಗೆ ಗೊತ್ತಿದೆ ತಾನೆ. ಬರಬೇಡ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೂ ಹೋದ್ರೆ ಏನ್ ಮರ್ಯಾದೆ ಇರುತ್ತೆ ಹೇಳು? ರೀ, ಈಗಿನ ಪರಿಸ್ಥಿತಿನ ಅವರು ಅರ್ಥ ಮಾಡ್ಕೊಳ್ತಾರೆ ಬಿಡಿ. ನೀವ್ ಅಂದ್ಕೊಂಡಾಗ ಏನೂ ಆಗೋದಿಲ್ಲ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಪರಿ. ಆದರೆ ಅದಿತಿ ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಈ ಟೈಮ್ನಲ್ಲೆಲ್ಲ ಅವಳು ಆ ಮನೇಲಿ ಇರಬಾರ್ದು. ನನಗೆ ಯಾಕೋ ಅವಳಲ್ಲಿಗೆ ಹೋಗೋದು ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಮೊದಲು ಅವಳನ್ನ ವಾಪಸ್ ಕರೆಸ್ಕೊ. ಇನ್ಮೇಲಿಂದ ನೀವು ಅದಿತಿ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಹೌದು ರೀ, ಇವತ್ತು ತೇಜಸ್ ಬಂದು ಹೋದ್ಮೇಲೆ ಅವಳು ಆಡಿದ ಮಾತುಗಳನ್ನ ಕೇಳಿದ್ರ ಅವಳ ಮೇಲಿದ್ದ ಅಭಿಪ್ರಾಯ ಎಲ್ಲ ನನಗೆ ಪೂರ್ಣವಾಗಿ ಬದಲಾಗಿದೆ. ಅವಳಿಗೆ ಜವಾಬ್ದಾರಿ ಬಂದಿದೆ. ಅವಳು ನಿಮಗೆ ಯಾವ ಥರ ಧೈರ್ಯ ಹೇಳಿದ್ಲು ಅನ್ನೋದನ್ನ ಮರ್ತ್ಬಿಟ್ರ? ಈಗ ಅವಳು ಚಿಕ್ಕವಳಲ್ಲ, ಬುದ್ಧಿ ಬಂದಿದೆ. ಇನ್ಮೇಲೆ ನಾವು ಅವಳಿಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ.
ಅವಳಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತೀರ್ಮಾನಿಸೋ ಶಕ್ತಿ ಇದೆ. ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ್ರಿ. ಅವಳು ನಮ್ಮ ಮಗಳು, ಏನೇ ಮಾಡಿದ್ರು ಯೋಚನೆ ಮಾಡ್ತಾಳೆ. ನೀನು ಇಷ್ಟೇ ಮಾಡ್ತಾ ಇರೋದು ಸರಿನೇ ಅನ್ನಿಸ್ತಾ ಇದೆ. ಇನ್ಮೇಲೆ ನಾನು ಅವಳನ್ನ ಪ್ರಶ್ನೆ ಮಾಡಲ್ಲ. ನಾನೇನಾದರೂ ಪ್ರಶ್ನೆ ಮಾಡಿದ್ರೆ ಅವಳು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಪೂರ್ತಿ ಕಳ್ಕೊಂಡ್ಬಿಡ್ತಾಳೆ. ಅಂಜಲಿ, ಏನಾಗಿದೆ ನಿನಗೆ? ಯಾಕೆ ಕೆಲಸ ಬಿಡ್ತೀನಿ ಅಂತ ಹೇಳ್ತಿದ್ಯಾ? ಹಾಗಲ್ಲ ವಿವೇಕ್, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿಲ್ವಾ? ಹೌದಾ, ಏನಾಯ್ತು? ಮುಂಚೆ ನಮ್ಮ ಅಕ್ಕಂಗೆ ತೇಜಸ್ ಅನ್ನೋ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಅವನು ನಮ್ಗೆಲ್ಲ ಡಾಕ್ಟರ್ ಅಂತ ಸುಳ್ಳು ಹೇಳಿದ್ದ. ಅದಕ್ಕೆ ನಾವು ಅವ್ನು ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನ ಜೊತೆ ಆಗ್ಬೇಕಾಗಿದ್ದ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈಗ ನೋಡಿದ್ರೆ ಅವ್ನು ನಮ್ಗೆ ನಮ್ಮ ಅಕ್ಕಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಅದು ಅಲ್ಲದೆ ನಮ್ಮ ಅಕ್ಕಂಗೆ ಮದ್ವೆ ಆಗು ಅಂತ ತುಂಬಾ ಹಿಂಸೆ ಮಾಡ್ತಾ ಇದ್ದಾನೆ, ಗೊತ್ತಾ? ಹೌದಾ, ಇಷ್ಟೆಲ್ಲ ಆಯ್ತಾ? ಹೂ ಕಣೋ. ಅದಕ್ಕೆ ನಮ್ಮಪ್ಪ ಅವನು ನನ್ಗೇನಾದ್ರೂ ಮಾಡ್ತಾನೆ ಅನ್ನೋ ಭಯದಿಂದ ಕೆಲಸ ಬಿಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೆಲಸ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವನೇನಾದ್ರೂ ಮಾಡ್ತಾನೆ ಅಂತ ನಿನ್ ಮನೇಲಿ ಬಚ್ಚಿಡ್ಕೊಂಡು ಕೂತ್ಕೊಳ್ಳೋದೆ ಸೊಲ್ಯೂಷನ್ ಅಲ್ಲ. ಅವ್ನು ನಿನಗೆ ತೊಂದರೆ ಕೊಡ್ಲೇಬೇಕು ಅನ್ನೋದಾದ್ರೆ ಕಾಲೇಜಿಗೆ ಬಂದು ಕೊಡ್ಬೋದಲ್ವಾ? ಅವ್ನು ಬರ್ತಾನೆ ಅಂತ ಸ್ಟಡೀಸ್ನು ಬಿಟ್ಬಿಡ್ತೀಯಾ? ನೀ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೋ, ಇಲ್ಲ ವೆಲ್ ವಿಷರ್ ಅನ್ಕೋ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ನಿನ್ಗೇನು ಆಗದಿರೋ ತರ ನಾನು ನಿನ್ ಜೊತೆಗಿರ್ತೀನಿ. ಈಗ ನೀನ್ ಹೇಳಿದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು ಕಣೋ. ನೀನ್ ಹೇಳ್ದಾಗೆ ಅವ್ನು ನನಗೆ ತೊಂದರೆ ಮಾಡ್ಬೇಕು ಅಂದ್ರೆ ನಾನು ಕೆಲಸ ಮಾಡ್ತಿರೋ ಟೈಮಲ್ಲೇ ಅವ್ನು ಮಾಡ್ಬೇಕು ಅಂತ ನಿಲ್ವಲ್ಲ. ನಾನು ಕಾಲೇಜಲ್ಲಿ ಇರುವಾಗ್ಲೂ ಮಾಡ್ಬೋದು. ನಾನು ನಮ್ಮ ಅಪ್ಪಂಗೆ ಅರ್ಥ ಮಾಡಿಸ್ತೀನಿ. ನಾನು ಆದಷ್ಟು ಕೆಲಸ ಕಂಟಿನ್ಯೂ ಮಾಡಕ್ ಟ್ರೈ ಮಾಡ್ತೀನಿ. ನಿನ್ನಂತ ಫ್ರೆಂಡ್ ಜೊತೆಲಿ ಇರ್ಬೇಕಾದ್ರೆ ನಾನು ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಆ ತೇಜಸ್ಸಣ್ಣ ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಆದಷ್ಟು ಬೇಗ ಅವನ ಹತ್ರ ತಗೊಂಡ್ರು ಸಾಲ ತೀರಿಸಿ ಅವನ್ ಸವಸ ಕಡಿಮೆ ಮಾಡ್ಬೇಕು. ಇಲ್ಲ ಅಂದ್ರೆ ನನಗೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅಕ್ಕ, ವೇದಾಂತ್ ಹೆಸರಿನಲ್ಲಿ ನೀನೇ ಸಂಕಲ್ಪ ಮಾಡು. ಅವನು ಆದಷ್ಟು ಬೇಗ ಮನೆಗೆ ಬರಲಿ ಅಂತ. ಸರಿ ಸುಹಾಸಿನಿ, ಹಾಗೆ ಆಗಲಿ. ನನ್ನ ಮಗನ ಹೆಸರಲ್ಲಿ ಮಾಡಿಸ್ಬೇಕು ಅಂತಿದ್ದೀನಿ. ಅವನ ಹೆಸರು ವೇದಾಂತ್. ನಕ್ಷತ್ರ ಗೋತ್ರ ಹೇಳಿ ಅಮ್ಮ ಅವ್ರದ್ದು. ಬೇಗ ಹೇಳಿ ಅಮ್ಮ. ಇವರು ವೇದಾಂತ್ ತಾಯಿಯಾಗಿ ವೇದಾಂತ್ ನಕ್ಷತ್ರ ಗೋತ್ರ ಗೊತ್ತಿಲ್ವಾ? ಈ ಸುಹಾಸಿನಿಗೆ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಕ್ ಬರ್ತೀವಿ ಅಂತ ಗೊತ್ತಿದ್ದು ಯಾಕೆ ನಂಗೆ ಹೇಳಲಿಲ್ಲ? ಎಲ್ರೂ ಮುಂದೆ ಅವಮಾನ ಮಾಡಿಸ್ಬಿಟ್ಲು. ಬೇಗ ಹೇಳಿಮ್ಮ. ವಶಿಷ್ಠ ಗೋತ್ರ, ಶತಭಿಷ ನಕ್ಷತ್ರ, ಕುಂಭರಾಶಿ. ಶತಭಿಷ ನಕ್ಷತ್ರೆ ಕುಂಭರಾಶಿ ಜಾತಸ್ಯ ವಸಿಷ್ಠ ಕುಲ ಗೋತ್ರೋದ್ಭವಸ್ಯ ಸಕುಟುಂಬ ಸಪರಿವಾರ ಸಮೇತಸ್ಯ ಅಷ್ಟೋತ್ತರಶತನಾಮಾರ್ಚನ ಪೂಜಾಂ ಕರಿಷ್ಯೆ ದೇವೇನ್ವಾಜಮನತನಯಂದು ದೇವಾ. ಪ್ಯಾಂತರಾಯಾಯ ಸರ್ವತೋಮೋದಿರಾತ್ರೆ ಉತ್ತಮರ್ಭವ ವಿದರ್ಭದ್ಯಾಪ್ತೆ ದರ್ಭದ್ಯದಿಜ್ಜೆ. ಅಮ್ಮ, ವೇದಾಂತ್ ನಕ್ಷತ್ರ ಗೋತ್ರ ನಿಮ್ಗೆ ಹೇಗೆ ಗೊತ್ತು?